ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುನರ್ವಂಗೆ ಎಣ್ಣೆ ಹಚ್ಬಿಟ್ಟು ಕೂರಿಸಿದ್ದೀನಿ. ಸ್ನಾನ ಕರ್ಕೊಂಡು ಹೋಗಬೇಕು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಣ್ಣೆ ಹಚ್ಚಿದ್ದೀನಿ, ಸ್ನಾನ ಕರ್ಕೊಂಡು ಹೋಗಬೇಕು. ಮಣ್ಣು ಕೊಟ್ಟಿದ್ದೀನಿ ಆಟ ಆಡೋಕ್ಕೆ ಅಂತ. ಹಂಗೆ ಕೊಟ್ಟರೆ ಕೂತ್ಕೋತಾನೆ, ಇಲ್ಲಾಂದರೆ ಎಣ್ಣೆ ಹಚ್ಕೊಂಡು ಮನೆಯೆಲ್ಲ ಓಡಾಡ್ತಾನೆ. ಆಮೇಲೆ ಕಸ ಗುಡಿಸ್ತಾನಂತೆ, ಅದಕ್ಕೆ ಒಂದು ಚಿಕ್ಕ ಹುಡುಗಲು ಕೊಟ್ಟಿದ್ದೀನಿ. ಮಕ್ಕಳು ಮನೇಲಿ ಈ ಥರ ಅವರೇ ತಗೊಂಡು ಕಸ ಗುಡಿಸೋದಂಗೆ ಮಾಡಿದ್ರೆ ಅದು ಮನೆಗೆ ಏನು ದುಡ್ಡು ಬರೋ ಅಂಥ ಒಂದು ಸೂಚನೆ ಅಂತೆ. ಜೊತೆಗೆ ನೆಂಟರು ಬರ್ತಾರೆ ಅಂತ ಮುಂಚೆ ಅಂತಿದ್ರಲ್ವ. ಆಮೇಲೆ ಇನ್ನೊಂದೇನೆಂದರೆ ಅವ್ರ ಬೆರಳುಗಳದ್ದು ಸ್ನಾಯು ಇರುತ್ತಲ್ವ, ಬೆರಳು ಅದು ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ಅದು ಸ್ಟ್ರೆಂತ್ ಬರುತ್ತೆ. ಅದು ಇಟ್ಕೊಂಡು ಅವ್ರು ಮಾಡಿದಾಗ, ಕೆಲಸ ಏನಾದರೂ ಮಾಡ್ತಿದ್ದಾಗ ಸ್ಟ್ರೆಂತ್ ಬರುತ್ತಂತೆ. ಇಲ್ಲಿ ಬರ್ಸ್ತಿದೆ ನೋಡಿ ಸ್ಟ್ರೆಂತು ನನಗಿವನು. ಏನೋ ಆಗಲಿ ಅದು ಒಳಗಡೆ ಅಂದ್ಬಿಟ್ಟು ಕೊಟ್ಟರೆ ತೆಗೆದು ಎಲ್ಲನೂ ಸುರಿದೇ ಬಿಟ್ಟ. ಒಂದು ಮಾಡೋಕ್ಕೆ ಹೋದರೆ ಇನ್ನೊಂದು ಮಾಡ್ತಾನೆ ಇವನು. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ ನಾನು. ಇದೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಇನ್ನೊಂದೆರಡು ಪ್ಲ್ಯಾಂಟ್ ಆ್ಯಡ್ ಮಾಡಿದ್ದೀನಿ. ಇರಲಿಲ್ಲ, ಇದನ್ನು ತಂದು ಹಾಕಿದೆ. ಮತ್ತು ಇದು ಸ್ವಲ್ಪ ಕಟ್ಟಾಗಿಬಿಟ್ಟಿದ್ದು, ಬೆಳೀತಾ ಏನಾಗಿದೆ ಕಟ್ಟಾಗಿಬಿಟ್ಟಿದೆ. ಅದಕ್ಕೆ ಅದು ಇನ್ನೊಂದು ಪಾಟಿಗೆ ಹಾಕಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇದೆಲ್ಲನೂ. ನೋಡಿ, ಇದು ಕೂಡ ಇರಲಿಲ್ಲ. ಇದನ್ನು ತೊಗೊಬಂದು ಹಿಂದ್ಗಡೆ ಇಟ್ಟಿದ್ದೆ. ಇದನ್ನು ತೊಗೊಬಂದು ಇಲ್ಲ ಹಾಕಿದ್ದೀನಿ. ಮತ್ತು ಅದು ತುಂಬ ಬೆಳ್ಕೊಂಡಿತ್ತಲ್ಲ, ಅದಕ್ಕೆ ಸಪೋರ್ಟ್ ಬೇಕು, ಇಲ್ಲ ಅಂದರೆ ಹಂಗೆ ಕಟ್ಟಾಗಿಬಿಡುತ್ತೆ, ಭಾರ ತಡೀಲಿದೆ. ಅದಕ್ಕೆ ಇಲ್ಲಿ ಹಾಕಿದೆ. ಮತ್ತು ಮೀಶೋಯಿಂದ ಒಂದು ಪಾರ್ಸಲ್ ಇದೆ, ಅದನ್ನು ಓಪನ್ ಮಾಡ್ತೀನಿ. ಅದೇನೆಂದರೆ ಡಬಲ್ ಸೈಡು ಟೇಪ್. ಅದು ಯೂಸ್ ಆಗುತ್ತೆ ಆ್ಯಕ್ಚುಲಿ, ಹೆಣ್ಮಕ್ಳಿಗೆ ಅದು ತುಂಬ ಯೂಸ್ ಆಗುತ್ತೆ. ಸ್ಯಾರಿ ಡ್ರಾಪ್ ಮಾಡೋವಾಗೆಲ್ಲ, ಸೀರೆ ಉಟ್ಕೋಬೇಕಾದ ಟೈಮಲ್ಲಿ ಇದೆಲ್ಲ ಯೂಸ್ ಆಗುತ್ತೆ. ಅದಕ್ಕೆ ನಾನು ಏನೇ ತೊಗೊಂಡ್ರೂ ಆಫರ್ ಇರೋದನ್ನು ನೋಡಿ ತೊಗೊತೀನಿ. ಸುಮ್ಮನೆ ದುಡುಕಿ ತೊಗೊಂಬಿಡಲ್ಲ. ಯೋಚನೆ ಮಾಡ್ತೀನಿ, ಇದು ನನಗೆ ಅವಶ್ಯಕತೆ ಇದೆಯಾ ಇಲ್ವಾ, ಇದು ಬೇಕಾ ಬೇಡವಾ, ಇದು ವರ್ತ್ ಅಂತ ಅನಿಸುತ್ತಾ, ಇಷ್ಟು ಅಮೌಂಟ್ ಇದು ಕೊಡ್ಬೋದಾ, ಎಲ್ಲನೂ ನಾನು ಯೋಚನೆ ಮಾಡಿನೇ ತರಿಸೋದು. ಸುಮ್ಮನೆ ಬೇಕಾಬಿಟ್ಟು ತರಿಸ್ಬಿಡಲ್ಲ. ನನಗೇನಿಲ್ಲಿ ದುಡ್ಡು ತುಂಬಿ ತುಳ್ಕಾಡ್ತಿಲ್ಲ, ಆಯಿತಾ. ಸೊ ನನಗೇನು ತುಂಬ ಬೇಕು ಅಂತ ನನಗೆ ಅನಿಸುತ್ತೋ ಆ ಥರದ್ದು ಮಾತ್ರ ನಾನು ತೊಗೊಳ್ಳೋದು. ಸೊ ಇದು ಯೂಸ್ ಆಗುತ್ತೆ ನನಗೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ. ನೋಡಿ, ಈ ಥರ ಇರುತ್ತೆ. ನಾರ್ಮಲಿ ಡಬಲ್ ಸೈಡ್ ಗಮ್ ಟೈಪ್ ಇರುತ್ತೆ ನೋಡಿ, ಅದೇ ಥರ. ಬಟ್ ಇದು ತುಂಬ ತೆಳುವಾಗಿರುತ್ತೆ ನೋಡಿ, 3 ಲೇಯರ್ ಕಾಣಿಸ್ತಿದೆ ನಿಮಗೆ. ಸೊ ಈ ಥರ ಇದೆ. ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನನಗೇನೇನು ಬೇಕಿರುತ್ತೆ ಅದನ್ನು ನಾನು ಏನು ಮಾಡ್ತೀನಿ, ಸೇವ್ ಮಾಡಿ ಇಟ್ಕೊಂಬಿಡ್ತೀನಿ, ಆಯಿತಾ. ನೋಡಿದಾಗ ಇಷ್ಟ ಆಯಿತು ಅಂದಾಗ ಸೇವ್ ಮಾಡ್ಕೊತೀನಿ. ಆವಾಗವಾಗ ಚೆಕ್ ಮಾಡ್ತಾಯಿರ್ತೀನಿ. ಸೊ ಏನೋ ಆಫರ್ ಇರುತ್ತೆ, ಅಮೌಂಟ್ ಯಾವಾಗ ಕಮ್ಮಿ ಇದೆ ಅಂತ ಅನಿಸುತ್ತೋ ಆ ಟೈಮಲ್ಲಿ ನಾನು ಬುಕ್ ಮಾಡಿಬಿಡ್ತೀನಿ. ಆಮೇಲೆ ಒಂದು ಡ್ರೆಸ್ ಬುಕ್ ಮಾಡಿದ್ದೆ, ಅದು ಬಂತು. ಅದನ್ನು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ನನಗೆ ಏನಾಗ್ಬಿಟ್ಟಿದೆ, ಈಗ ಬಟ್ಟೆಗಳೇ ಇಲ್ಲ, ಹಂಗಾಗೋಗಿದೆ. ಯಾವಾಗ ನಂದು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಸುಮಾರು ಎಲ್ಲ ಬಟ್ಟೆನೂ ಕೊಟ್ಬಿಟ್ಟಿದ್ದೀನಿ ನಾನು. ಏಕೆಂದರೆ ನಾನು ಪ್ರೆಗ್ನೆನ್ಸಿಗೂ ಮುಂಚೆ ತೊಗೋತಾ ಇದ್ದಿದ್ದು ಎಕ್ಸೆಸ್ಸು, ಆಯಿತಾ. ಈಗ ನನಗೆ ಎಸ್ಸು ಅಥವಾ ಮೀಡಿಯಮ್ ಬೇಕಾಗುತ್ತೆ. ಎಕ್ಸು ಸಿಗಲಿಲ್ಲ ಅಂತಂದರೆ ನಾನು ಮೀಡಿಯಮ್ ತೊಗೋತೀನಿ. ಈಗ ಅದು ಎಕ್ಸೆಸ್ ಅಂತೂ ಇವಾಗ ನನಗೊಂಚೂರೂ ಆಗಲ್ಲ. ಹಂಗಾಗಿ ಎಲ್ಲ ಬಟ್ಟೆ ಕೊಟ್ಬಿಟ್ಟಿರೋದ್ರಿಂದ ಈಗ ನನ್ನ ಹತ್ರ ಬಟ್ಟೆಗಳೇ ಇಲ್ಲ, ಹಾಗಾಗಿದೆ. ಅದಕ್ಕೋಸ್ಕರ ನೋಡಿ ಒಂದೊಂದೇ ಈಗ ತೊಗೋತಾ ಇದ್ದೀನಿ. ಈಗ ನಾನು ಯಾವುದೇ ತೊಗೊಂಡ್ರು ಈಗ ಎಸ್ ತೊಗೋಬೇಕು, ಇಲ್ಲ ಎಮ್ ಸೈಜ್ ತೊಗೋಬೇಕು. ಇದು ವಿತ್ ಪ್ಯಾಂಟ್ ಇದೆ, ಚೆನ್ನಾಗಿದೆ. ಪ್ಯಾಂಟು ಅಷ್ಟೇ ಚೆನ್ನಾಗಿದೆ. ಸ್ವಲ್ಪ ತೆಳು ಅಂತ ಅನ್ನಿಸ್ತು, ಬಟ್ ಬಟ್ಟೆ ಚೆನ್ನಾಗಿದೆ. ಆಮೇಲೆ ಇದು ಟಾಪ್ ಕೂಡ ಅಷ್ಟೇ, ಇದಕ್ಕೆ ಲೈನಿಂಗ್ ಇಲ್ಲ ಅಂದ್ರೂ ಬಟ್ಟೆ ಚೆನ್ನಾಗಿದೆ. ಇದೊಂಥರ ಪ್ಯೂರ್ ಕಾಟನ್ ಏನಲ್ಲ, ಒಂಥರ ಸೆಮಿ ಕಾಟನ್ ಥರ ಇದೆ. ಈ ಒಂಥರ ಸಿಲ್ಕ್ ಥರ ಬರುತ್ತಲ್ಲ, ಆ ಥರದ್ದಾದರೆ ಚೆನ್ನಾಗಿರಲ್ಲ. ಬಟ್ ಇದು ಸೆಮಿ ಕಾಟನ್ ಆಗಿರೋದ್ರಿಂದ ಚೆನ್ನಾಗಿದೆ. ನಾನಲ್ಲಿ ಅದೆಲ್ಲ ಇದು ಮಾಡಿ ನೋಡಿದೆ, ಹೊಟ್ಟೋಗುತ್ತಾ ಏನು ಅಂತ. ಬಟ್ ಹೋಗಲ್ಲ, ಚೆಕ್ ಮಾಡ್ತಾ ಇದ್ದೆ. ಆ ಥರ ಏನಾದರೂ ಆದರೆ ನೋಡೋಣ, ರಿಟರ್ನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ. ಅದು ಏನೂ ಹೋಗಲ್ಲ, ಚೆನ್ನಾಗಿದೆ. ಇದಕ್ಕೆ ಸ್ಲೀವ್ಸ್ ಇಲ್ಲ, ಸ್ಲೀವ್ಲೆಸ್ ಇದು.
ನಾನು ಇದೇ ಫಸ್ಟ್ ಟೈಮ್ ಆಯಿತಾ ಸ್ಲೀವ್ಲೆಸ್ ತರಿಸಿರೋದು. ಯೂಶ್ವಲಿ ನಾನು ಸ್ಲೀವ್ಲೆಸ್ ಎಲ್ಲ ಹಾಕಲ್ಲ, ಹಾಕಿದ್ರೂ ಇದ್ರೂ ಅದ್ರ ಮೇಲೆ ಏನಾದರೂ ಹಾಕ್ಕೊಂಬಿಡ್ತೀನಿ. ಆಮೇಲೆ ಇನ್ನೊಂದು ಹ್ಯಾಂಡ್ ಬ್ಯಾಗ್ ತರಿಸಿದ್ದೆ, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಮಾತ್ರ, ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಕ್ವಾಲಿಟಿನೂ ಅಷ್ಟೇ, ಕ್ವಾಲಿಟಿನೂ ಚೆನ್ನಾಗಿತ್ತು, ಕಲ್ಲರು ಎಲ್ಲ ಚೆನ್ನಾಗಿದೆ ಆಯಿತಾ. ಆದರೆ ಅದು ನನಗೆ ಯೂಸ್ ಮಾಡಿರೋದು ಅಂತ ನನಗೆ ಅನ್ನಿಸ್ತು. ತೋರಿಸ್ತೀನಿ ನಿಮಗೆ. ಅದು ಜಿಪ್ ಮಾತ್ರ ಒಂದು ನನಗೆ ಏನನ್ನಿಸ್ತು ಅಂತಂದರೆ ಸೇಫ್ಟಿ ಇಲ್ಲ ಅಂತ ಅನ್ನಿಸ್ತು. ಅಲ್ಲಿ ಜಿಪ್ ಇದೆಯಲ್ಲ ಅದು ಪೂರ್ತಿ ಇರಬೇಕಿತ್ತು. ನೋಡಿ ಈ ಥರ ಆ ಕಡೆ ಈ ಕಡೆ ಸ್ವಲ್ಪ ಸೈಡಲ್ಲಿ ಓಪನ್ ಇರೋದ್ರಿಂದ ಅಷ್ಟೊಂದು ಸೇಫ್ಟಿ ಕಡಿಮೆ. ಮತ್ತು ಸೈಡಲ್ಲಿ ಮತ್ತೆ ಇನ್ನೊಂದು ಕಂಪಾರ್ಟ್ಮೆಂಟ್ ಏನಾದರೂ ಇರಬೇಕಿತ್ತು, ಅಟ್ಲೀಸ್ಟ್ ಒಂದಾದರೂ ಕಂಪಾರ್ಟ್ಮೆಂಟ್ ಇರಬೇಕಿತ್ತು ಚೆನ್ನಾಗಿರೋದು. ಅದು ಕೊಟ್ಟಿದ್ದಾರೆ ನೋಡಿ, ಅದೆಲ್ಲ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಟೈಟಾಗಿದೆ, ಅದೇನು ಬೆಂಡ್ ಆಗೋ ಥರ ಅಲ್ಲ. ಮತ್ತು ಕೆಳಗಡೆ ಈ ಥರ ಬಟನ್ಸ್ ಕೊಟ್ಟಿದ್ದಾರೆ, ಅದೂ ಕೂಡ ಚೆನ್ನಾಗಿದೆ. ಅದೆಲ್ಲ ನನಗೆ ಇಷ್ಟ ಆಯಿತು. ಆದರೆ ಇದು ಸ್ವಲ್ಪ ಯೂಸ್ ಮಾಡಿರೋದಾ ಅಥವಾ ಇವಾಗ ಅಲ್ಲಿ ಇಲ್ಲಿ ಇಟ್ಟು ಗಲೀಜಾಗಿರೋದ ಇದು ಅಂತ ನನಗೆ ಗೊತ್ತಿಲ್ಲ. ಸೊ ನೋಡಿದೆ, ಯೋಚನೆ ಮಾಡಿದೆ, ಯಾಕೋ ಬೇಡ ಅಂತ ಅನ್ನಿಸ್ತು. ದುಡ್ಡು ಕೊಟ್ಬಿಟ್ಟು ಏನಕ್ಕೆ ಯೂಸ್ ಮಾಡಿರೋದು ತೊಗೋಬೇಕಲ್ವಾ, ಹಂಗಂದ್ಬಿಟ್ಟು ನಾನು ಇದೊಂದು ಮಾತ್ರ ರಿಟರ್ನ್ ಮಾಡ್ತಾಯಿದ್ದೀನಿ. ನನಗೆ ಹೊಟ್ಟೆ ಉರಿತಿತ್ತು ನನಗೆ ಮಾಡೋಕ್ಕೆ, ಇಷ್ಟು ಚೆನ್ನಾಗಿದೆ ಈ ಥರ ಕೊಟ್ಬಿಟ್ಟಿದ್ದಾರಲ್ಲ ಅಂತ. ಸೊ ಅದಕ್ಕೆ ಆಮೇಲೆ ಫಸ್ಟು ರಿಟರ್ನೇ ಮಾಡಿಬಿಡೋಣ ಅಂದ್ಕೊಂಡೆ. ಬಟ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದ್ರಿಂದ ನಾನು ಇನ್ನೊಂದು ಟಾಪ್ ಬುಕ್ ಮಾಡಿದ್ದೆ. ಅದು ಕಲರೆಲ್ಲ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅಂದರೆ ಒಂಥರ ಮ್ಯಾಕ್ಸಿ ಥರ, ಟಾಪ್ ಅನ್ನೋಕ್ಕಿಂತ ಮ್ಯಾಕ್ಸಿ ಅನ್ಬೋದು ಇದನ್ನು. ಕ್ವಾಲಿಟಿನೂ ಚೆನ್ನಾಗಿದೆ, ಕಲರು ಇಷ್ಟ ಆಯಿತು. ಅದು ನೋಡಿ ಎಂಥ ಕೋಇನ್ಸಿಡೆನ್ಸ್ ಅಂದರೆ, ನನಗೆ ಗೊತ್ತಿಲ್ಲದೇ ಅದು ಇನ್ನೊಂದು ತೋರಿಸಿದ್ನಲ್ಲ ಅದು ಮತ್ತು ಇದು ಮತ್ತು ಹ್ಯಾಂಡ್ ಬ್ಯಾಗು ಮೂರನ್ನು ಸೇಮ್ ಕಲರಲ್ಲಿ ತರಿಸ್ಬಿಟ್ಟಿದ್ದೀನಿ. ಅದು ನಂಗೆ ಹೆಂಗೆ ಅಂದರೆ ಒಂದೊಂದು ಸಲ ಒಂದೊಂದು ಕಲರ್ ತುಂಬ ಇಷ್ಟ ಆಗಿಬಿಡುತ್ತೆ. ನನಗೆ ಗೊತ್ತಿಲ್ಲದೆ 3 ಒಂದೇ ಕಲರ್ ತರಿಸಿದ್ದೀನಿ ನೋಡಿ. ಸೊ ಫುಲ್ಲು ಪ್ಲೈನ್ ಇದೆ, ಏನು ವರ್ಕ್ ಇಲ್ಲ, ಒಂದು ಬಟನ್ ಇಲ್ಲ, ಏನಿಲ್ಲ, ಒಂದು ಜಿಪ್ ಇಲ್ಲ, ಏನೂ ಇಲ್ಲ. ಚೆನ್ನಾಗಿದೆ ಮಾತ್ರ, ನನಗೆ ಸಖತ್ ಇಷ್ಟ ಆಯ್ತು. ಇದು ಎಕ್ಸ್ಪೆಂಡ್ ಆಗುತ್ತೆ. ಮತ್ತು ಇದು ಏನು ಪೌಡ್ರು ಅಂತ ಅಂದರೆ ಪುಷ್ಟಿ ಪೌಡರು, ಅಂಗನವಾಡಿಲಿ ಕೊಡ್ತಾರಲ್ಲ ಅದು ಪುಷ್ಟಿ ಪೌಡರು. ನಾನು ಇದನ್ನು ಜಾಸ್ತಿ ಇಟ್ಕೊಳ್ಳಲ್ಲ, ಅದೊಂದು ಪ್ಯಾಕೆಟ್, ದೊಡ್ಡ ಪ್ಯಾಕೆಟ್ ಬರುತ್ತಲ್ವ, ಆ ಪ್ಯಾಕೆಟಲ್ಲಿ ನಾನು ಈ ಥರ ನಾನು ಸ್ವಲ್ಪ ಮಾತ್ರ ತೆಗೆದಿಟ್ಕೊಂಡು ಸ್ಟಾರ್ಟಿಂಗ್ ಒಂದಷ್ಟು ದಿವಸ ಕೊಡ್ತೀನಿ, ಮತ್ತು ಇದನ್ನು ಬಿಸಾಕ್ಬಿಡ್ತೀನಿ ನಾನು. ಯಾಕಂದರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಓಪನ್ ಮಾಡಿದ್ಮೇಲೆ ಜಾಸ್ತಿ ದಿನ ಇಟ್ಕೊಳ್ಳೋಂಗಿಲ್ವಂತೆ ಅದನ್ನು. ಹಂಗಾಗಿ ನಾನು ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ಒಂದಿಷ್ಟು ಪೌಡ್ರ್ ತೆಗೆದಿಟ್ಕೊಂಡು ಒಂದು 2-3 ಸಲ ಕೊಟ್ಬಿಟ್ಟು ಆಮೇಲೆ ಉಳಿದಿದ್ದನ್ನು ನಾನು ಹಸುಗೆ ಹಾಕ್ಬಿಡ್ತೀನಿ. ಓಕೆನಾ? ನೋಡಿ, ಇದು ಬಾರ್ಲಕ್ಕಿದು ಪೌಡರು, ಸ್ವಲ್ಪ ತರಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದು ಸಲ ಬಾರ್ಲಕ್ಕಿ ಗಂಜಿ ಥರ ಮಾಡಿಕೊಡ್ಬೋದಲ್ಲ ಅಂದ್ಬಿಟ್ಟು ಇದನ್ನು ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿ ಬಿಡದಿರೋ ಅಂಥ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ. ಮನೇಲಿ ಮಾಡಿರೋ ಅಂಥ ರಾಗಿ ಹಿಟ್ಟನ್ನೇ ಮತ್ತೆ ಒಂದು ಸಲ ಒಂದು ಬಟ್ಟೆ ತೊಗೊಂಡು ಬಿಡಿದ್ಬಿಟ್ಟು ಅದೊಂದಷ್ಟು ಇಟ್ಕೊತೀನಿ. ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ, ಯಾವಾಗಲೂ ಕಮ್ಮಿ ಕ್ವಾಂಟಿಟಿನಲ್ಲೇ ಮಾಡ್ಕೊಳ್ಳೋದು. ಬೇಕಾದಾಗ ಅವಾಗ ಟ್ರೈ ಮಾಡ್ಕೊತಾ ಇರ್ತೀನಿ. ನಾನು ಈ ಥರ ಪ್ಲಾಸ್ಟಿಕ್ದು ಏನೇ ಡಬ್ಬಗಳು ಸಿಕ್ಕಿದ್ರೂ, ಇದು ಐಸ್ ಕ್ರೀಮ್ ಡಬ್ಬಗಳು ಆಯಿತಾ, ಇದೆಲ್ಲ ಬಿಸಾಕಲ್ಲ. ಇದೊಂಚೂರು ಹಳೇದಾಯಿತು ಅಂದಾಗ ಇಟ್ಬಿಡ್ತೀನಿ, ಮತ್ತು ಇನ್ನೊಂದು ಹೊಸ ಡಬ್ಬ ತೊಗೊತೀನಿ, ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಹಳೇದಾಯಿತು ಅಂದಾಗ ಬಿಸಾಕ್ಬಿಡ್ತೀನಿ. ಆ ಥರ ಐಸ್ ಕ್ರೀಮ್ ತಿಂದ್ಬಿಟ್ಟು ನಾನು ಬಿಸಾಕಲ್ಲ. ಡಬ್ಬಗಳೆಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ಆ್ಯಕ್ಚುಲಿ ಇದು ಟ್ರಾವೆಲ್ ಮಾಡಬೇಕಾದ್ರೆ ಇದು ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ನಾನು ಪಾಪುಗೆ ಅಂತಂದ್ಬಿಟ್ಟೇ ಡ್ರೈ ಫ್ರೂಟ್ಸು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಇದೆ, ಖಾಲಿ ಆಗ್ತಾಯಿದೆ, ತರಿಸ್ಬಿಟ್ಟು ಮಾಡಬೇಕು ಇವಾಗ ಇನ್ನೊಂದು ಸ್ವಲ್ಪ. ಇದೊಂದು 2 ದಿನ 3 ದಿನ ಬರುತ್ತೆ. ಇದು ಖಾಲಿ ಆದಮೇಲೆ ಮತ್ತೆ ಮಾಡ್ಕೊತೀನಿ. ಇದನ್ನು ಅಷ್ಟೇ, ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡಲ್ಲ, ಸ್ವಲ್ಪ ಕ್ವಾಂಟಿಟಿಲೇ ನಾನು ಮಾಡ್ಕೊಳ್ಳೋದು. ನಾನು ಪುಷ್ಟಿ ಪೌಡ್ರ್ ಏನಕ್ಕೆ ತೋರಿಸ್ದೆ ಅಂದರೆ, ನಾನು ಲಾಸ್ಟ್ ಟೈಮ್ ನನಗೆ ಯಾರೋ ಕೇಳ್ತಿದ್ರು, ನೀವು ಅದನ್ನು ಯೂಸ್ ಮಾಡ್ತೀರಾ ಅಂತ. ಅದಕ್ಕೋಸ್ಕರ ಹೇಳಿದೆ. ಜಾಸ್ತಿ ಯೂಸ್ ಮಾಡಲ್ಲ, ಅವಾಗ ಒಂದೊಂದು ಸಲ ಯೂಸ್ ಮಾಡ್ತೀನಿ ಅಷ್ಟೇ. ಇದರಲ್ಲಿ ಬೆಲ್ಲ ಇಟ್ಕೊಂಡಿದ್ದೀನಿ, ಇದು ಆರ್ಗ್ಯಾನಿಕ್ ಬೆಲ್ಲ. ಆಲ್ರೆಡಿ ನಾನು ತೋರಿಸಿದ್ದೆ ವಿಡಿಯೋದಲ್ಲಿ. ಒಂದು ಬಾಕ್ಸಲ್ಲಿ ಈ ಥರದ್ದು ಬೆಲ್ಲ ಇಟ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಜೀರಿಗೆ ಪೌಡ್ರು ಮಾಡಿ ಇಟ್ಕೊಂಡಿದ್ದೆ, ಅದು ಖಾಲಿ ಆಗಿದೆ, ಅದು ಮಾಡಬೇಕು, ಹಾಗಾಗಿ ಅದನ್ನು ತೋರಿಸ್ತಿಲ್ಲ. ಇದು ಪೆಪ್ಪರ್ ಪೌಡರ್ ನೋಡಿ. ಈ ಥರ ಎಲ್ಲನೂ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಬೇಕು ಅಂದಾಗ ಪಟ್ ಅಂತ ಮಾಡಿಬಿಡ್ಬೋದಲ್ವ, ಹಾಗಾಗಿ. ನನಗೆ ಯಾಕೋ ಗ್ಯಾಸ್ಟ್ರಿಕ್ ಥರ ಆಗಿದೆ ಅಂತ ಅನಿಸುತ್ತೆ.
ಬೆಳಗ್ಗೆಯಿಂದ ಏನೂ ತಿನ್ನೋಕ್ಕಾಗಿಲ್ಲ. ಒಂದು ಸ್ಪೂನ್ ತಗೊಂಡು ಟೇಸ್ಟು ಕೂಡ ನೋಡೋಕ್ಕಾಗಿಲ್ಲ, ಆ ಥರ ಆಗ್ಬಿಟ್ಟಿದೆ. ಫುಲ್ಲು ಹೊಟ್ಟೆ ಭಾರ ಭಾರ ಅಂತ. ಸೊ ಅದಕ್ಕೆ ಒಂಚೂರು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಸಡನ್ನಾಗಿ ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ತೊಗೊಳಲ್ಲ ಆಯಿತಾ. ಈ ಥರ ಮನೇಲಿ ಏನು ಮಾಡ್ಕೊಬೋದು ಫಸ್ಟ್ ಅದನ್ನು ನೋಡ್ತೀನಿ. ಅದು ಯಾವುದಕ್ಕೂ ಹೋಗಲಿಲ್ಲ ಅಂದರೆ ಆಮೇಲೆ ಮೆಡಿಸನ್ಗೆ ಹೋಗ್ತೀನಿ ನಾನು. ನೋಡಿ, ಈ ಥರ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸೋಸಿ ಕುಡಿಯೋದು. ಸೊ ಅವಾಗೇನಾಗುತ್ತೆ, ಗ್ಯಾಸ್ ಏನಾದರೂ ಇದ್ದರೆ ಹೊಟ್ಟೆಲಿ ಅದು ರಿಲೀಸ್ ಆಗುತ್ತೆ. ಅದಕ್ಕೆ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದನ್ನು ಹಾಗೆ ಕುಡಿಯೋಕ್ಕಾಗಲ್ಲ, ತುಂಬ ಸಪ್ಪೆ ಸಪ್ಪೆ ಇರುತ್ತೆ. ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊತೀನಿ ನಾನು.